ವೀಕ್ಷಕರೇ, ಪ್ಯೂರ್ ವೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ವೀಕ್ಷಕರೇ, ಎಂದಿನಂತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಡ್ರಾಪ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಯಾವುದು ಅಂತ ನೋಡೋಣ. ಇವತ್ತು ಒಂದು ವಿಶೇಷವಾದ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ, ಅದೇ ಸ್ಟಫ್ ಕ್ಯಾಪ್ಸಿಕಮ್ ಬಜ್ಜಿ. ವೀಕ್ಷಕರೇ, ಮೊದಲು ಎಣ್ಣೆನ ಕಾಯಕ್ಕೆ ಇಟ್ಬಿಡೋಣ, ಸಣ್ಣುರಿ ಮಾಡಿಡೋಣ. ಮಿಕ್ಕಿದ್ದು ಎಲ್ಲ ಬೇರೆ ಪ್ರಿಪ್ರೇಷನ್ನ ಮಾಡ್ಕೋಬೋದು. ಈಗ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ವೀಕ್ಷಕರೇ, ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಅಚ್ಕಾರದ ಪುಡಿ ಹಾಕೋಣ ಆ್ಯಸ್ ಯೂಶುವಲ್, ಹಾಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ನೀರು ಹಾಕೊಂಡು ಒಂಚೂರು ಗಂಟು ಬರದೇ ಇರೋ ಹಾಗೆ ಇದನ್ನ ಕಲಿಸ್ಕೊಳ್ಳೋಣ. ಬಜ್ಜಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಿಸ್ಕೋಬೇಕಾಗತ್ತೆ. ನೋಡಿ ವೀಕ್ಷಕರೇ, ಈ ಹದಕ್ಕೆ ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ನಾವು. ಈಗ ಕಡಲೆ ಹಿಟ್ಟು ರೆಡಿ ಇದೆ. ವೀಕ್ಷಕರೇ, ಈಗ ಬೇಯಿಸಿರೋ ಆಲೂಗಡ್ಡೆ ತಗೊಂಡಿದ್ದೀನಿ, ಒಂದು 3 ಬೇಯಿಸಿರೋ ಆಲೂಗಡ್ಡೆ. ಇದು ಸ್ಟಫ್ಗೆ ಪ್ರಿಪರೇಷನ್ ಮಾಡ್ಕೋತಾ ಇರೋದು ನಾನು. ಸೊ ಬೇಯಿಸಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀಟಾಗಿ. ಇದಕ್ಕೆ ಒಂದು ಸಣ್ಣಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಸೇರಿಸಿ ಕಲಿಸ್ಕೊಳ್ಳಿ. ಹಾಗೆ ಇದಕ್ಕೆ ಚಿಲ್ಲಿ ಪೌಡ್ರ್ ಬೇಕು, ಚಿಲ್ಲಿ ಪೌಡ್ರನ್ನ ಹಾಕೊಳ್ಳಿ. ಹಾಗೆ ಗರಂ ಮಸಾಲ ಬೇಕು, ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ಳಿ. ಗರಂ ಮಸಾಲ ಒಂದು 1/2 ಸ್ಪೂನ್ ಆದರೆ ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ನಿಮಗೆ ಫ್ಲೇವರ್ ಕೊಡೋದು. ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗಂತೂ ಇದು ಹೇಳಿ ಮಾಡಿಸಿದ್ದು. ವೀಕ್ಷಕರೇ, ಕ್ಯಾಪ್ಸಿಕಮ್ ನಾನು ದಪ್ಪು ತಗೊಂಡಿಲ್ಲ, ಬೇಬಿ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ. ನೋಡಿ ಎಷ್ಟೊಂದು ಇದೆ ಬೇಬಿ ಕ್ಯಾಪ್ಸಿಕಮ್ಮು, ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನ ಈ ರೀತಿ ಅರ್ಧಕ್ಕೆ ನೀವು ಸೀಳ್ಕೋಬೇಕು. ನೋಡಿ ಈ ಥರ ಸೀಳ್ಕೋಬೇಕಾಗತ್ತೆ. ಈ ಥರ ಸೀಳ್ಕೊಳ್ಳಿ. ಈ ಸೀಳ್ಕೊಂಡಿರೋದ್ರ ಒಳಗಡೆಗೆ ನೀವು ಸ್ಟಫ್ ಮಾಡಿರೋಂತಹ ಸ್ಟಫ್ಗೆ ಪ್ರಿಪ್ರೇಷನ್ ಮಾಡಿದ್ದೀರಲ್ಲ ಮಸಾಲ, ಆಲೂಗಡ್ಡೆ ಮಸಾಲ, ಅದನ್ನು ಈ ಥರ ತುಂಬಬೇಕಾಗತ್ತೆ. ಈ ಥರ ತುಂಬಿ ಎಲ್ಲ ಕ್ಯಾಪ್ಸಿಕಮ್ನು ರೆಡಿ ಮಾಡ್ಕೊಳ್ಳಿ. ಈ ಥರ ಸ್ಟಫ್ ಮಾಡಿ ನೀವು ಕ್ಯಾಪ್ಸಿಕಮ್ನ ರೆಡಿ ಮಾಡ್ಕೊಳ್ಳಿ. ವೀಕ್ಷಕರೇ, ಎಣ್ಣೆ ಕಾದಿದೆ, ಸ್ಟಫ್ ಮಾಡಿರೋ ಕ್ಯಾಪ್ಸಿಕಮ್ ರೆಡಿ ಆಗಿದೆ. ಈಗ ಇದನ್ನ ಕಡಲೆ ಹಿಟ್ಟಿಗೆ ಅದ್ದಿ ಈ ರೀತಿ ಅದ್ದಿ ಬಿಡೋಣ. ವೀಕ್ಷಕರೇ, ಕ್ಯಾಪ್ಸಿಕಮ್ ಸ್ಟಫ್ ಬಜ್ಜಿ ರೆಡಿ ಆಗಿದೆ. ಚೆನ್ನಾಗಿ ರೋಸ್ಟ್ ಕೂಡ ಆಗಿದೆ. ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ನೋಡಿದ್ರಲ್ಲ ಬಿಸಿ ಬಿಸಿ ಸ್ಟಫ್ ಕ್ಯಾಪ್ಸಿಕಮ್ ಬಜ್ಜಿ ಹೇಗೆ ಮಾಡೋದು ಅಂತ. ವಿಶೇಷವಾಗಿ ಕಾಫಿ ಜೊತೆ ಇದನ್ನ ಸವಿತಾ ಇದ್ರೆ ಅದ್ರ ಮಜಾನೇ ಬೇರೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗಿರುತ್ತೆ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಡಾಕ್ಟರ್ ಸುಮಾರಾಣಿ ಶಂಭು. ನಮಸ್ಕಾರ.